ತಾವು ಎಲ್ಲಿದ್ದೀರಿ ಅಂದ್ರೆ ನಾನು ಮನೆಯಲ್ಲಿದ್ದೀನಿ. ನೀವು 11:40ರಿಂದ ಅಂದ್ರೆ 12 ಗಂಟೆಯಿಂದ 1:30 ಮಟ್ಟ ನಾ ಇರ್ತೀನಿ. ಬೇಕಾದ ಬರೀ ನೀವು ನಾನು ಬಂದಿರ್ತೀನಿ ಅಂತೇಳಿ ಅವ್ರು ಬಂದು ನಾನು NT ಚೇಂಬರ್ ಬಂದರು. ಡೈರೆಕ್ಟ್ ನಾ ಇಲ್ಲಿ ಕೂತಿದ್ದೆ. NT ಚೇಂಬರ್ ಬಂದರು. ನೀವೆಲ್ಲ ಇದ್ದೀರಿ NT ಚೇಂಬರ್ಗೆ ಹೋದಾಗ ಅವ್ರು ಬಿಳೆ ಹಾಳಿ ಮೇಲೆ ಬರ್ಕೊಂಬಂದಿದ್ರು. ನಾ ಹೇಳಿದೆ ಬಿಳೆ ಹಾಳಿ ಮೇಲೆ ಬರ್ಕೊಂಬರೋದು ಅದಲ್ಲ, ನಿಮ್ಮ ಲೆಟ್ರೆಡ್ನೇ ಬರ್ಕೊಂಬರಿ, ನೀವು ಬರೀರಿ ಅಂತೆ. ಬರೆದ್ರು ಅವ್ರು ಲೆಟ್ರೆಡ್ನೇ ಬರೆದ್ರೆ ನನಗೆ ರಾಜೀನಾಮೆ ಬರ್ಕೊಳತ್ತಿದ್ರು. ಪಟ್ಟದಕಲ್ಲುಗೂಡದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದರು. ಅವ್ರೇನೋ ರಾಜಕೀಯ ಮಾತಾಡಿದ್ರೆ ನಾ ಹೋಗಿ NT ಚೇಂಬರ್ ಕೂತ್ಕೊಂಡೆ, ಕದ ಹಾಕೊಂಡು ಕೂತ್ಕೊಂಡೆ ನಾನು. ಅವ್ರೇನೋ ಮಾತಾಡಿದ ನಂತರ ತಿರುಗಿ ಮತ್ತೆ ಕರೆದ್ರು. ಸರ್ ನಮ್ಗೆ 8 ಗಂಟೆ ಟೈಮ್ ಕೊಡ್ರಿ ಅಂದರು. ನೀವು ರಾಜೀನಾಮೆ ಕೊಟ್ಟಿಲ್ಲ, ನಾ ಹೆಂಗೆ ಟೈಮ್ ಕೊಡಲಿ, ನೀವು ಬೇಕಾದ ಬರ್ರಿ, ರಾಜೀನಾಮೆ ಕೊಟ್ಟರೆ ನಾನು ತೊಗೊಳ್ತೀನಿ. ನೀವು ನನಗೆ ಟೈಮ್ ಕೊಡೋದು ನನಗೆ ಅಧಿಕಾರ ಇಲ್ಲ ನಿಮಗೆ. ನೀವು ಬೇಕಾಗ ಬರ್ರಿ, ಬಂದಾಗೆಲ್ಲ ನಾನು ತಿಳಿಸ್ರಿ. ನಾನು ರಾತ್ರಿ 12 ಗಂಟೆ ಬಂದರೂ ನಾನು ಇರ್ತೀನಿ, ಮನೇಲಿ ಇರ್ತೀನಿ, ನೀವು ಬೇಕಾದ ಬರ್ರಿ ಅಂತ ಇಷ್ಟೇ. ಅದ ನಂತರ ನೀವೇನು ಹೇಳಿದ್ರೆ ಅಲ್ಲಿ ಹೇಳಿ ಬರತ್ತೀರಿ. ನಾ ಹೊರಗೆ ನನ್ನ ಎದುರಿಗೆ ಹೇಳೋದು ಬೇಡ, ಹೊರಗೆ ಕರ್ಕೊಂಡ್ಬಂದು ಇಲ್ಲಿ ತಮ್ಮ ಎದುರಿಗೆ ಹೇಳಿದ್ರು ಇಷ್ಟ. ಸರ್, ಸಭಾಪತಿ ಅವರನ್ನ ಈಗ ರಾಜೀನಾಮೆ ಕೊಡ್ತೀನಿ ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಸಭಾಪತಿ ಅವರ ಚೇಂಬರ್ಗೆ ಬಂದು ಇಷ್ಟೆಲ್ಲ ಐಡ್ರಾಮ ಮಾಡೋದು ಸಭಾಪತಿ ಅವರ ಪೀಠಕ್ಕೆ ತಮಗೆ ಮಾಡೋಂಥ ಅಪಮಾನ ಅಂತ ಅಲ್ಲಲ್ಲ, ಅಪಮಾನ ಅಲ್ಲ ಇದು. ಯಾವುದೇ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡಬೇಕಾದ್ರೆ ಕೊಟ್ಟಾಗೂ ಸಹಿತ 10 ಸಲ ಕೇಳ್ತೀವಿ ನಾವು. ಸ್ವಇಚ್ಛೆಯಿಂದ ಕೊಡ್ತೀವೋ, ಒತ್ತಡ ಐತೀವೋ, ಮತ್ತೆ ಕೇಳ್ತೀವಿ. ಯಾವಾಗಾದ್ರೂ ರಾಜೀನಾಮೆಗಳನ್ನು ಸಾಧ್ಯ ಆದಷ್ಟು ಕೊಡಬಾರ್ದು ಅನ್ನೋಂಥ ಉದ್ದೇಶ ಇರ್ತೀವಿ. ಕೊಡಬಾರ್ದು, ಯಾಕಂದ್ರೆ ಇಲೆಕ್ಟೆಡ್ ಜನ ಇರ್ತಾರೆ, ಆರಿಸಿ ಬಂದಿರ್ತಾರೆ. ಇದೊಂದು ನಮ್ಮ ಇದರಲ್ಲಿ ಇರ್ತಿದೆ, ಪ್ರೊಸೀಜರ್ ಇದೆ, ರೂಲ್ ಇಲ್ಲ. ಅವರು ರಾಜೀನಾಮೆ ಐತೆ ನಮ್ಮಲ್ಲಿ, ರೂಲ್ 85 105 ಪೇಜ್ ನಂಬರ್ ಐತಿ. ಅವ್ರು ರಾಜೀನಾಮೆ ಕೊಟ್ಟು ನಾವು 10 ಸಲ ಕೇಳಬೇಕು. ಕೇಳಿದಾಗ ಅವ್ರು ಮತ್ತಿಲ್ಲ ಸರ್ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅಂದಾಗ ನಾವು ಕೊಡ್ತೀವಿ. ನಮಗೆ ರಾಜೀನಾಮೆ ಕೊಟ್ಟೇ ಇಲ್ಲ ಇವರು, ಪ್ರಶ್ನೆ ಬಂದಿಲ್ಲ. ತಾವು ಎಲ್ಲಿದ್ದೀರಿ ಅಂದ್ರೆ ನಾನು ಮನೆಯಲ್ಲಿದ್ದೀನಿ. ನೀವು 11:40ರಿಂದ ಅಂದ್ರೆ 12 ಗಂಟೆಯಿಂದ 1:30 ಮಟ್ಟ ನಾ ಇರ್ತೀನಿ. ಬೇಕಾದ ಬರೀ ನೀವು ನಾನು ಬಂದಿರ್ತೀನಿ ಅಂತೇಳಿ ಅವ್ರು ಬಂದು ನಾನು NT ಚೇಂಬರ್ ಬಂದರು. ಡೈರೆಕ್ಟ್ ನಾ ಇಲ್ಲಿ ಕೂತಿದ್ದೆ. NT ಚೇಂಬರ್ ಬಂದರು. ನೀವೆಲ್ಲ ಇದ್ದೀರಿ NT ಚೇಂಬರ್ಗೆ ಹೋದಾಗ ಅವ್ರು ಬಿಳೆ ಹಾಳಿ ಮೇಲೆ ಬರ್ಕೊಂಬಂದಿದ್ರು. ನಾ ಹೇಳಿದೆ ಬಿಳೆ ಹಾಳಿ ಮೇಲೆ ಬರ್ಕೊಂಬರೋದು ಅದಲ್ಲ, ನಿಮ್ಮ ಲೆಟ್ರೆಡ್ನೇ ಬರ್ಕೊಂಬರಿ, ನೀವು ಬರೀರಿ ಅಂತೆ. ಬರೆದ್ರು ಅವ್ರು ಲೆಟ್ರೆಡ್ನೇ ಬರೆದ್ರೆ ನನಗೆ ರಾಜೀನಾಮೆ ಬರ್ಕೊಳತ್ತಿದ್ರು. ಪಟ್ಟದಕಲ್ಲುಗೂಡದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದರು. ಅವ್ರೇನೋ ರಾಜಕೀಯ ಮಾತಾಡಿದ್ರೆ ನಾ ಹೋಗಿ NT ಚೇಂಬರ್ ಕೂತ್ಕೊಂಡೆ, ಕದ ಹಾಕೊಂಡು ಕೂತ್ಕೊಂಡೆ ನಾನು. ಅವ್ರೇನೋ ಮಾತಾಡಿದ ನಂತರ ತಿರುಗಿ ಮತ್ತೆ ಕರೆದ್ರು. ಸರ್ ನಮ್ಗೆ 8 ಗಂಟೆ ಟೈಮ್ ಕೊಡ್ರಿ ಅಂದರು. ನೀವು ರಾಜೀನಾಮೆ ಕೊಟ್ಟಿಲ್ಲ, ನಾ ಹೆಂಗೆ ಟೈಮ್ ಕೊಡಲಿ, ನೀವು ಬೇಕಾದ ಬರ್ರಿ, ರಾಜೀನಾಮೆ ಕೊಟ್ಟರೆ ನಾನು ತೊಗೊಳ್ತೀನಿ. ನೀವು ನನಗೆ ಟೈಮ್ ಕೊಡೋದು ನನಗೆ ಅಧಿಕಾರ ಇಲ್ಲ ನಿಮಗೆ. ನೀವು ಬೇಕಾಗ ಬರ್ರಿ, ಬಂದಾಗೆಲ್ಲ ನಾನು ತಿಳಿಸ್ರಿ. ನಾನು ರಾತ್ರಿ 12 ಗಂಟೆ ಬಂದರೂ ನಾನು ಇರ್ತೀನಿ, ಮನೇಲಿ ಇರ್ತೀನಿ, ನೀವು ಬೇಕಾದ ಬರ್ರಿ ಅಂತ ಇಷ್ಟೇ. ಅದ ನಂತರ ನೀವೇನು ಹೇಳಿದ್ರೆ ಅಲ್ಲಿ ಹೇಳಿ ಬರತ್ತೀರಿ. ನಾ ಹೊರಗೆ ನನ್ನ ಎದುರಿಗೆ ಹೇಳೋದು ಬೇಡ, ಹೊರಗೆ ಕರ್ಕೊಂಡ್ಬಂದು ಇಲ್ಲಿ ತಮ್ಮ ಎದುರಿಗೆ ಹೇಳಿದ್ರು ಇಷ್ಟ. ಸರ್, ಸಭಾಪತಿ ಅವರನ್ನ ಈಗ ರಾಜೀನಾಮೆ ಕೊಡ್ತೀನಿ ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಸಭಾಪತಿ ಅವರ ಚೇಂಬರ್ಗೆ ಬಂದು ಇಷ್ಟೆಲ್ಲ ಐಡ್ರಾಮ ಮಾಡೋದು ಸಭಾಪತಿ ಅವರ ಪೀಠಕ್ಕೆ ತಮಗೆ ಮಾಡೋಂಥ ಅಪಮಾನ ಅಂತ ಅಲ್ಲಲ್ಲ, ಅಪಮಾನ ಅಲ್ಲ ಇದು. ಯಾವುದೇ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡಬೇಕಾದ್ರೆ ಕೊಟ್ಟಾಗೂ ಸಹಿತ 10 ಸಲ ಕೇಳ್ತೀವಿ ನಾವು. ಸ್ವಇಚ್ಛೆಯಿಂದ ಕೊಡ್ತೀವೋ, ಒತ್ತಡ ಐತೀವೋ, ಮತ್ತೆ ಕೇಳ್ತೀವಿ. ಯಾವಾಗಾದ್ರೂ ರಾಜೀನಾಮೆಗಳನ್ನು ಸಾಧ್ಯ ಆದಷ್ಟು ಕೊಡಬಾರ್ದು ಅನ್ನೋಂಥ ಉದ್ದೇಶ ಇರ್ತೀವಿ. ಕೊಡಬಾರ್ದು, ಯಾಕಂದ್ರೆ ಇಲೆಕ್ಟೆಡ್ ಜನ ಇರ್ತಾರೆ, ಆರಿಸಿ ಬಂದಿರ್ತಾರೆ. ಇದೊಂದು ನಮ್ಮ ಇದರಲ್ಲಿ ಇರ್ತಿದೆ, ಪ್ರೊಸೀಜರ್ ಇದೆ, ರೂಲ್ ಇಲ್ಲ. ಅವರು ರಾಜೀನಾಮೆ ಐತೆ ನಮ್ಮಲ್ಲಿ, ರೂಲ್ 85 105 ಪೇಜ್ ನಂಬರ್ ಐತಿ. ಅವ್ರು ರಾಜೀನಾಮೆ ಕೊಟ್ಟು ನಾವು 10 ಸಲ ಕೇಳಬೇಕು. ಕೇಳಿದಾಗ ಅವ್ರು ಮತ್ತಿಲ್ಲ ಸರ್ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅಂದಾಗ ನಾವು ಕೊಡ್ತೀವಿ. ನಮಗೆ ರಾಜೀನಾಮೆ ಕೊಟ್ಟೇ ಇಲ್ಲ ಇವರು, ಪ್ರಶ್ನೆ ಬಂದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.